ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಇವತ್ತಿನ ಟಾಪಿಕ್ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ನೀವು ಈ ತಿಂಗಳಲ್ಲಿ ಭೇಟಿ ಮಾಡಿದರೆ ಅಥವಾ ಏನಾದರೂ ಆಗಲಿ, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಾರ ಈ ಮಂತ್ ಒಳಗಡೆ, ಈ ಮೇ ಮಂತಲ್ಲಿ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ ಅನ್ನೋದು ರೀಡಿಂಗು. ಸೊ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋಂಥ ವ್ಯಕ್ತಿ ಇವ್ರ ಜೊತೆ ಮಾತಾಡ್ತಾರೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋಂಥ ವ್ಯಕ್ತಿ ಇವ್ರ ಜೊತೆ ಮಾತಾಡ್ತಾರೆ, ಕಮ್ಯುನಿಕೇಷನ್ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋಂಥ ವ್ಯಕ್ತಿ ಇವ್ರ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ. ನೋಡೋಣ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ತಗೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಸೊ ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಿಗೆ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರಿಗೆ. ಬಟ್ ಇದು ಹೆಂಗಂದ್ರೆ, ನೀವು ಆ ವ್ಯಕ್ತಿನೇ ಪ್ರೀತಿ ಮಾಡ್ತಾ ಇರಬೇಕು, ಆ ವ್ಯಕ್ತಿನ ನಿಮ್ಮನ್ನು ಮಾತ್ರ ಪ್ರೀತಿ ಮಾಡ್ತಾ ಇರಬೇಕು. ಅಫೇರ್ ಕನೆಕ್ಷನ್ ಇರಬಾರ್ದು. ಸೊ ಅಂಥವ್ರಿಗೆ ಮಾತ್ರ ಈ ರೀಡಿಂಗು, ಓಕೆನಾ? ಸೊ ನಿಮ್ಮ ವ್ಯಕ್ತಿಗನಾಗಲಿ ನಿಮ್ಗನಾಗಲಿ ಅಫೇರ್ ಕನೆಕ್ಷನ್ ಇಲ್ದಿರಿದ್ರೆ ಈ ರೀಡಿಂಗ್ ನಿಮಗೆ ಪಕ್ಕ. ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಾರ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೆ ಅವರು ನಿಮ್ಮ ಜೊತೆ ಮಾತಾಡೋಕ್ಕೆ ಅವ್ರಿಗೆ ತುಂಬ ಇಷ್ಟ ಇದೆ. ಯಾಕಂದರೆ ಇವಾಗ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವರು ಒಂಟಿಯಾಗಿದ್ದಾರೆ. ಅಂದರೆ ಈಗ ಪ್ರತಿಯೊಬ್ಬರು ಒಬ್ಬರ ಜೊತೆ ಒಬ್ಬ ಲೈಫ್ ಪಾರ್ಟ್ನರ್ ಇರ್ತಾರೆ, ಅವ್ರಿಗೆ ಯಾರಾದರೂ ಸಪೋರ್ಟ್ ಆಗಿರ್ತಾರೆ. ಸೊ ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಇವಾಗ ಯಾರೂ ಸಪೋರ್ಟ್ ಇಲ್ಲ. ಇರ್ಬೋದು, ಅವ್ರ ಫ್ಯಾಮ್ಲಿ ಇರ್ಬೋದು, ಎಮೋಷ್ನಲ್ ಆಗಿರ್ಬೋದು, ಸೊ ಎಲ್ಲರೂ ಇರ್ಬೋದು. ಬಟ್ ಆದರೆ ನೋಡಿ, ಇಲ್ಲಿ ಕಾರ್ಡಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಇದ್ದಾರೆ, ಲ್ಯಾಂಪಲ್ಲಿ ಹುಡ್ತಾರೆ. ಅಲ್ಲಿ ಹುಡ್ತಾ ಇರೋದೇನು? ಪ್ರೀತಿ. ಸೊ ನೀವು ಪ್ರೀತಿ ಮಾಡ್ತಾ ಇರೋಂಥ ವ್ಯಕ್ತಿ, ನೀವು ಅವ್ರ ಹತ್ರ ಇಲ್ಲ, ಸೊ ಅವ್ರು ನಿಮ್ಮನ್ನು ಹುಡುಕ್ತಾ ಇದ್ದಾರೆ. ನೀವು ಕೂಡ ಅಷ್ಟೇ, ನೀವು ಅವ್ರನ್ನೇ ನೆನಪು ಮಾಡ್ಕೊತಾ ಇದ್ರೆ ಅಂತ ಅವ್ರಿಗೂ ಗೊತ್ತಿದೆ. ಸೊ ಅದರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಬೇಕಂತ ತುಂಬ ಉತ್ಸಾಹದಲ್ಲಿದ್ದಾರೆ, ತುಂಬ ಕಾಂಟ್ಯಾಕ್ಟ್ ಮಾಡಬೇಕು, ಕಮ್ಯುನಿಕೇಷನ್ ಮಾತಾಡಬೇಕಂತ ತುಂಬ ಇಷ್ಟಪಡ್ತಾರೆ. ಬಿಕಾಸ್ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರೆ. ನೀವು ಯಾರನ್ನ ಪ್ರೀತಿ ಮಾಡ್ತಿದ್ರೆ ಆ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರೆ. ಅವರು ಒಂಟಿಯಾಗಿದ್ದಾರೆ, ಅವರು ಇನ್ನರ್ ಫೀಲಿಂಗ್ಸು. ಸೊ ನೀವಿದ್ದಾಗ ಅವ್ರ ಲೈಫಲ್ಲಿ ತುಂಬ ಖುಷಿಯಾಗಿದ್ರು, ತುಂಬ ಚೆನ್ನಾಗಿದ್ರು, ತುಂಬ ಇದ್ರು. ನೀವು ಕೂಡ ಅಷ್ಟೇ, ಅವ್ರು ಇದ್ದಾಗ ತುಂಬ ಖುಷಿಯಾಗಿದ್ರೆ, ತುಂಬ ಚೆನ್ನಾಗಿದೆ. ಬಟ್ ಇವಾಗ ಇಬ್ಬರು ಸಫರ್ ಆಗ್ತಿದ್ರು ಒಂಟಿಯಾಗಿ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಬೇಕಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಸೊ ಆದರೆ ಅವ್ರು ಮಾಡಿರೋಂಥ ತಪ್ಪು ಕೆಲಸಗಳಿಂದ ಅವ್ರಿಗೆ ಕ್ಷಮೆ ಅನ್ನೋದಾಗಿದೆ. ಅವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನೀವು ಪ್ರೀತಿ ಮಾಡ್ತಾ ಇರೋಂಥ ವ್ಯಕ್ತಿ ಯಾರೇ ಇದ್ದಾರೆ ನೋಡಿ, ಅವ್ರು ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಹ್ಯಾಂಗ್ಡ್ ಮ್ಯಾನ್ ಅಂದರೆ ಗೊತ್ತಾ? ಸೊ ಈ ರೀತಿ ರಿವರ್ಸು. ಸೊ ಈ ಥರ ಇದ್ದಾಗ ಅವರು ಎಲ್ಲ ತಪ್ಪು ಕೆಲಸಗಳೇ ಮಾಡೋದು. ಅವ್ರಿಗೆ ಆ ಟೈಮಲ್ಲಿ ಬುದ್ಧಿ ಸ್ವಲ್ಪ ಸರಿ ಇರಲ್ಲ. ಏನಂದರೆ ಆ ತಪ್ಪು ಕೆಲಸ ಮಾಡ್ತಾರೆ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿಗೆ ಕಾರ್ಡಲ್ಲಿ ತಲೆ ಉಲ್ಟಾ ಐತೆ. ತಲೆ ನೆಟ್ಟಗಿದ್ದಾಗೆ ಸರಿಯಾಗಿ ಸರಿಯಾಗಿ ಕೆಲಸ ಮಾಡಲ್ಲ, ಅಂದರೆ ಸರಿಯಾಗಿ ಬುದ್ಧಿ ಉಪಯೋಗಿಸಲ್ಲ. ನಿನ್ನ ತಲೆ ಉಲ್ಟಾ ಇದ್ದಾಗ ಅವರು ಏನಾದರೂ ತಪ್ಪಾಗೆ ತಾನೇ ಮಾತಾಡೋದು, ತಪ್ಪು ಕೆಲಸಗಳೇ ತಾನೇ ಮಾಡೋದು. ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ತಪ್ಪಾಗಿ ಮಾತಾಡಿದ್ರು, ತಪ್ಪು ಕೆಲಸಗಳು ಮಾಡಿದರು. ಬಟ್ ಇವಾಗ ನೋಡಿ, ಈ ಥರ ಬಂದಿದ್ದು ಕಾರ್ಡು. ಇವಾಗ ನೀವು ಪ್ರೀತಿಸಿದಂಥ ವ್ಯಕ್ತಿ ಸರಿ ಹೋಗ್ತಾ ಇದ್ದಾರೆ, ಪಶ್ಚಾತ್ತಾಪ ಮಾಡ್ತಾ ಇದ್ದಾರೆ, ರಿಗ್ರೆಟ್ ಫೀಲ್ ಆಗ್ತಾ ಇದ್ದಾರೆ. ಇವಾಗ ಅವರು ನಿಮ್ಮ ಜೊತೆ ಮಾತಾಡಬೇಕು, ಕಮ್ಯುನಿಕೇಷನ್ ಮಾಡಬೇಕು, ನಿಮ್ಮ ಜೊತೆನೇ ಇರಬೇಕು ಅಂತ ತುಂಬ ಎಫರ್ಟ್ಸ್ ಆಗ್ತಾಯಿದ್ದಾರೆ. ತುಂಬ ಅವ್ರ ಮನಸ್ಸಿನಲ್ಲಿ ಇನ್ನರ್ ಫೀಲಿಂಗ್ಸ್, ಅಂದರೆ ಅವರು ತುಂಬ ಆಸೆ ಪಡ್ತಾ ಇದ್ದಾರೆ ನಿಮ್ಮ ಜೊತೆ ಮಾತಾಡಲಿಕ್ಕೋಸ್ಕರ. 9 ಆಫ್ ಕಪ್ಸ್ ಇದೇನು ಹೇಳುತ್ತಂದರೆ, ಈ ಕಾರ್ಡು ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ದಾರೆ. ಎಷ್ಟು ಇಷ್ಟಪಡ್ತಾ ಇದ್ದಾರೆ ಅಂದರೆ, ನೀವು ಅವ್ರ ಪಕ್ಕದಲ್ಲಿ ಬೇರೆ ಯಾರನ್ನೋ ವ್ಯಕ್ತಿ ಇದ್ದರೆ ಅವ್ರನ್ನ ಕೂಡ ಮರ್ತೋಗ್ತಾರೆ, ನೀವು ಅವ್ರ ಪಕ್ಕದಲ್ಲಿದ್ದರೆ. ಸೊ ಅಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ ನಿಮ್ಮನ್ನು. ಸೊ ನಿಮ್ಮ ವ್ಯಕ್ತಿ ಅಷ್ಟೊಂದು ಪ್ರೀತಿ ಮಾಡ್ತಾಯಿದ್ದಾರೆ ನಿಮ್ಮನ್ನು, ಬಟ್ ಅದನ್ನು ನಿಮಗೆ ಹೇಳ್ತಾ ಇಲ್ಲ. ಸೊ ಅಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ ನಿಮ್ಮನ್ನು. ಆದರೆ ಆ ಪ್ರೀತಿನ ಅವರು ಏನು ಮಾಡ್ತಿದ್ದಾರೆ, ನಮ್ಮ ಮನಸ್ಸಲ್ಲೇ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದಾರೆ. ನೀವು ಅಂದರೆ ನನಗೆ ಇಷ್ಟ ಇಲ್ಲ, ಸೊ ನಿಮ್ಮ ಜೊತೆ ನಾನು ಮಾತಾಡೋಕ್ಕಾಗಲ್ಲ, ಬೇಕಂತಲೇ ಅವಾಯ್ಡ್ ಮಾಡೋದು, ಬೇಕಂತಲೇ ನೋ ಕಾಂಟ್ಯಾಕ್ಟ್ ಇಡೋದು.
ಸೊ ಈ ಥರ ಎಲ್ಲ ಬಿಹೇವ್ ಮಾಡ್ತಾರೆ ಅಂದರೆ ನಿಮ್ಗೆ ಏನು ಗೊತ್ತಾಗ್ತಾ ಇದೆ ಅಂದರೆ, ಸೊ ನನ್ನ ಮನಸ್ಸಲ್ಲಿ ನಾನು ಪ್ರೀತಿಸ್ತಾರೋ ಅಂಥ ವ್ಯಕ್ತಿ ನನ್ನ ಪ್ರೀತಿ ಮಾಡ್ತಾ ಇದ್ದಾರಲ್ವ, ನನ್ನನ್ನು ಬೇಕಂತಲೇ ಅವಾಯ್ಡ್ ಮಾಡ್ತಿದ್ರೆ, ಯಾಕೆ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಅಂದರೆ ಇಲ್ಲಿ ನೋಡಿ, ನೀವು ಪ್ರೀತಿ ಮಾಡ್ತಾ ಇರೋಂಥ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ, ಇದರ ಡೌಟ್ ಇಲ್ಲ. ಬಟ್ ಆದರೆ ಅವರು ಸುಮ್ಮನೆ ಬೇಕಂತಲೇ ಅವಾಯ್ಡ್ ಮಾಡ್ತಾಯಿದ್ದಾರೆ ಅಷ್ಟೇ. ಸೊ 9 ಕಪ್ಸ್ ಅಂದರೆ ಒಬ್ಬ ವ್ಯಕ್ತಿ ತುಂಬ ಪ್ರೀತಿ ಮಾಡ್ತಾಯಿದ್ದಾನೆ ಅಂತ ಅರ್ಥ. ಆದರೆ ಮ್ಯಾರೇಜ್ ಒಂದಾಗಿರಲ್ಲ, ಕಮಿಟ್ಮೆಂಟ್ ಒಂದಾಗಿರಲ್ಲ, ಜೊತೆಗಿರಲ್ಲ ಅಷ್ಟೇ. ಬಟ್ ಆದರೆ ನಿಮ್ಮ ಜೊತೆನೇ ಇರಬೇಕು, ನಿಮ್ಮ ಜೊತೆನೇ ಮದುವೆ ಆಗಬೇಕು, ಈ ಥರ ಎಲ್ಲ ಕಮಿಟ್ಮೆಂಟ್ಸ್ ಇರುತ್ತೆ. ಈಗ ಮದುವೆ ಆಗದಿರೋರಾದ್ರೆ ಮ್ಯಾರೇಜ್ ಆಗ್ಬೇಕು ಅಂದ್ಕೊಂಡಿರ್ತೀರ, ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರಾದರೆ ಇಬ್ಬರು ಒಂದಾಗಬೇಕು ಅಂದ್ಕೊತೀರ. ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಜೊತೆ ಆದಷ್ಟು ಬೇಗ ಮಾತಾಡ್ಬೇಕು ಅಂದ್ಕೊತಾ ಇದ್ದಾರೆ. ಸೊ ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ಲೈಫಲ್ಲಿ ಏನೋ ಒಂದು ಸೀಕ್ರೆಟ್ಸ್ ಐತೆ, ಅವ್ರ ಲೈಫಲ್ಲಿ ಏನೋ ಕೆಲವೊಂದು ನಡೆದಿದೆ ಘಟನೆಗಳು. ಸೊ ಅದನ್ನೆಲ್ಲ ನಿಮ್ಮ ಹತ್ರ ಹೇಳ್ಬೇಕು ಅಂದ್ಕೊಳ್ತಾ ಇದ್ದಾರೆ. ಬಟ್ ಆದರೆ ಅದನ್ನೆಲ್ಲ ಹೇಗೆ ಹೇಳೋದು ಅಂತ ಅವ್ರ ಮನಸ್ಸಲ್ಲೇ ಬಚ್ಚಿಟ್ಕೊತಾ ಇದ್ದಾರೆ, ಅದನ್ನು ಹೇಳ್ತಾ ಇಲ್ಲ. ಸೊ ಅಂದರೆ ಏನಂದರೆ, ಅವರು ನಿಮಗೆ ಫೋನ್ ಮಾಡಿದಾಗ ಅಥವಾ ನಿಮ್ಮನ್ನು ಡೈರೆಕ್ಟ್ ಮೀಟ್ ಆದಾಗ, ಭೇಟಿ ಮಾಡಿದಾಗ, ಅಥವಾ ನೀವಿಬ್ಬರು ರಿಯೂನಿಯನ್ ಆದಾಗ, ರೀಕನ್ಸಿಲೇಷನ್ ಆದಾಗ, ಮತ್ತು ನೀವಿಬ್ಬರು ಪರ್ಮನೆಂಟ್ ರಿಯೂನಿಯನ್ ಆದಾಗ, ಸೊ ಆವಾಗ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಬೇಕು ಅಂತ ತುಂಬ ಟ್ರೈ ಮಾಡ್ತಾಯಿದ್ರೆ. ಬಟ್ ಆದರೆ ಅವ್ರ ಲೈಫಲ್ಲಿ ಫ್ಯಾಮಿಲಿ ಇಶ್ಯೂಸೋ ಏನೋ ಥರ್ಡ್ ಪಾರ್ಟಿ ಸಿಚುವೇಷನ್ಸೋ ಏನೋ ಪ್ರಾಬ್ಲಮ್ಸ್ ಇರೋದ್ರಿಂದ ಅವ್ರು ಯಾವುದೇ ವಿಚಾರ ಹೇಳ್ತಾಯಿಲ್ಲ. ನನಗಂತೂ ಇಲ್ಲಿ ಮೋಸ್ಟ್ಲಿ ಥರ್ಡ್ ಪಾರ್ಟಿ ಇಶ್ಯೂಸ್ ಅಂದರೆ ಫ್ಯಾಮ್ಲಿಗೋಸ್ಕರ ಅನಿಸುತ್ತೆ. ಯಾಕಂದರೆ ಆ ವ್ಯಕ್ತಿ ನಿಮ್ಮನ್ನು ಇಷ್ಟೊಂದು ಇಷ್ಟಪಡ್ತಾ ಇರಬೇಕಾದ್ರೆ, ಸೊ ಆ ವ್ಯಕ್ತಿ ಹೆಂಗೆ ನಿಮ್ಮನ್ನು ಬಿಟ್ಕೊಡ್ತಾರೆ ಹೇಳಿ? ನೋಡಿ, ಇಲ್ಲಿ 1 ಕಪ್ ಅಂದ್ರೇ ತುಂಬ ಈಗ ಕಡಿಮೆ ಪ್ರೀತಿ ಅಂತ ಅರ್ಥ. 9 ಕಪ್ಸ್ ಅಂದರೆ ಆ ವ್ಯಕ್ತಿ ತುಂಬ ಪ್ರೀತಿ ಮಾಡ್ತಾಯಿದ್ರೆ ಅಂತ ಅರ್ಥ. ನಿಮ್ಗೆ ಹೆಂಗೆ ಹೇಳೋದು? ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಅವ್ರ ಕಣ್ಣು ನೋಡಿ ಕೆಲವ್ರು ಕಂಡಿಡ್ಕೊಂಡಿರ್ತೀರ, ಇನ್ನು ಕೆಲವರು ಅವ್ರ ಬಿಹೇವಿಯರೆಲ್ಲ ಕಂಡಿಡ್ಕೊಂಡಿರ್ತೀರ, ಇನ್ನು ಕೆಲವ್ರು ಮನಸ್ಸಲ್ಲಿ ತಿಳ್ಕೊಂಡಿರ್ತೀರ, ಇನ್ನು ಕೆಲವರು ಆಸ್ಟ್ರಾಲಜಿ, ಟ್ಯಾರೋಟೆಡರ್ಸ್ ಈ ಥರ ಎಲ್ಲ ತಿಳ್ಕೊಂಡಿರ್ತೀರ, ಇನ್ನು ಕೆಲವರು ಡೈರೆಕ್ಟಾಗೆ ನೋಡಿರ್ತೀರ ಅವ್ರು ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಅಂತ. ಸೊ ಈಗೆಲ್ಲ ಇರುತ್ತೆ. ಸೊ 1 ಸೈಡ್ ಲವ್ ಮಾತ್ರ ಅಲ್ಲಪ್ಪ, 2 ಸೈಡ್ ಲವ್ವೇ. ಸೊ ಆದರೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಸ್ವಲ್ಪ ಮೈಂಡ್ಸೆಟ್ಟು ಡಿಸ್ಟರ್ಬೆನ್ಸ್ ಇದೆ. ಒಂದು ಸಾರಿ ಅವ್ರು ಏನು ಅನ್ಕೊತಾರೆ ಅಂದರೆ, ನಿಮ್ಮ ಜೊತೆ ಮಾತಾಡಬೇಕು, ಕಮ್ಯುನಿಕೇಷನ್ ಮಾಡಬೇಕು, ಸೊ ನಿಮ್ಮ ಜೊತೆ ಇರಬೇಕು ಅಂತ ಎಲ್ಲ ಥರ ಥಿಂಕ್ ಮಾಡ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. ಒಂದೊಂದು ಸಾರಿ ಏನು ಥಿಂಕ್ ಮಾಡ್ತಾರೆ ಅಂದರೆ, ನಾನು ಯಾಕೆ ಮಾತಾಡಬೇಕು, ನಾನು ಯಾಕೆ ಹೋಗಬೇಕು, ಅಟ್ಯಾಚ್ ಜಾಸ್ತಿ. ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿಗೆ ಅವರೇ ಬರಲಿ, ನಾನು ಪ್ರೀತಿ ಮಾಡ್ತಾರಂಥ ವ್ಯಕ್ತಿನೇ ನನ್ನ ಲೈಫಲ್ಲಿ ಬರಲಿ, ಆವಾಗ ನಾನೇ ಸಾಲ್ವ್ ಮಾಡ್ಕೊತೀನಿ ಆ ಥರ. ಸೊ ನಿಮಗೆ ಫೋನ್ ಮಾಡಬೇಕು ಅಂತ, ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ನಿಮ್ಮ ಹತ್ರ ಮಾತಾಡಬೇಕು ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ತಾರೆ, ಟ್ರೈ ಮಾಡ್ತಾರೆ. ಬಟ್ ಆದರೆ ಅವರಷ್ಟಕ್ಕವರೇ ಮತ್ತೆ ಸ್ಟಾಪ್ ಆಗೋಗ್ತಾರೆ. ಒಂದು ಸಾರಿ ಮಾಡಬೇಕು, ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ ಎಲ್ಲ ಡಿಸಿಷನ್ ತೊಗೊತಾರೆ. ಮತ್ತು ಅವ್ರಿಗೇನಾಗುತ್ತೇನೋ ಈ ಸಮಾಜದಲ್ಲಿ ಸೊಸೈಟಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಹೆಲ್ತ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ಸೊ ಇದೆಲ್ಲ ನೆನಪು ಬಂದು ಅವ್ರು ಏನು ಮಾಡ್ತಾರೆ ಅಂದರೆ, ಮತ್ತೆ ನಿಮಗೆ ಕಾಲ್ ಮಾಡ್ದಿರ ಮತ್ತೆ ಸೈಲೆಂಟ್ ಆಗಿಬಿಡ್ತಾರೆ. ಇಲ್ಲಿ ಕೆಲವರು ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರ್ತಾರೆ, ಇನ್ನು ಕೆಲವರು ಅನ್ಬ್ಲಾಕ್ ಮಾಡಿರ್ತಾರೆ, ಇನ್ನು ಕೆಲವರು ಮೆಸೇಜ್ ಮಾಡ್ತಾಯಿದ್ರು ರಿಪ್ಲೈ ಕೊಡೋಲ್ಲ, ಇನ್ನು ಕೆಲವರು ಫೋನ್ ಮಾಡ್ತಾಯಿದ್ರು ಪದೇ ಪದೇ ರಿಪ್ಲೈ ಕೊಡೋಲ್ಲ. ಸೊ ಈ ಥರ ಎಲ್ಲ ನಿಮ್ಮ ವ್ಯಕ್ತಿ ಮಾಡ್ತಾಯಿದ್ದಾರೆ. ಇನ್ನು ಕೆಲವ್ರಿಗಂತೂ ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ನಿಮ್ಮನ್ನು ಕಂಟಿನ್ಯೂಸ್ ಆಗಿ ಸ್ಪೈ ಮಾಡ್ತಾನೆ ಇರ್ತಾರೆ. ಸೊ ಇದೇ ನೆಗೆಟಿವ್ ಎನರ್ಜಿ. ಅವರಂತೂ ಅವ್ರಿಂದ ಏನು ಎಫೆಕ್ಟ್ ಕೊಡೋಲ್ಲ, ರಿಪ್ಲೈ ಕೊಡೋಲ್ಲ, ಬಟ್ ಆದರೆ ನಿಮ್ಮನ್ನು ಸ್ಪೈ ಮಾತ್ರ ಮಾಡ್ತಾಯಿರ್ತಾರೆ. ಇದೇ ನೆಗೆಟಿವ್ ಎನರ್ಜಿ. ಮತ್ತು ನೀವು ಹೇಳ್ದಂಗೆ ಕೇಳಲ್ಲ, ಅವ್ರ ಬುದ್ಧಿ ಕೊದ್ದು ಅವ್ರ ಬುದ್ಧಿಗೆ ಹೆಂಗೆ ಅನಿಸುತ್ತೋ ಹಂಗೂ ಮಾಡಲ್ಲ. ಈ ಕಡೆ ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾರೆ, ಆ ಕಡೆ ಅವ್ರನ್ನವರು ಕನ್ಫ್ಯೂಸ್ ಮಾಡ್ಕೊತಾರೆ. ಆ ಥರ ಮೈಂಡ್ ಸೆಟ್ ಆಗೋಗ್ಬಿಟ್ಟಿದೆ ನೀವು ಪ್ರೀತಿಸಿದಂಥ ವ್ಯಕ್ತಿ. ಈಗ ಇದಕ್ಕೆಲ್ಲ ರೀಸನ್ ಏನಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಅಂತ ಹೇಳ್ಬೋದು. ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಕೆರಿಯರ್ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, ಯಾವ ಒಂದು ಪ್ರಾಬ್ಲಮ್ಸ್ ಮಾಡ್ತದೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಜೊತೆ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ತುಂಬ ಇಷ್ಟಪಡ್ತಾಯಿದ್ರೆ. ಸೊ ಅವ್ರು ಏನು ಹೇಳ್ಬೇಕು ಅಂದ್ಕೊಂಡಿದ್ದಾರೆ ಅಂದರೆ, ನಿಮ್ಮ ಜೊತೆನೇ ಈ ಸಾರಿ ಈ ಮಂತಲ್ಲಿ ಏನಾದರೂ ಕಾಲ್ ಮಾಡಿದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕಂತ ತುಂಬ ಆತುರತೆಯಲ್ಲಿದ್ದಾರೆ. ಯಾಕಂದರೆ ನೀವು ಅವ್ರ ಲೈಫಲ್ಲಿ ಇದ್ರೇ ಅವ್ರ ಲೈಫೆಲ್ಲ ಫುಲ್ ಖುಷಿ. ನೋಡಿ, ಸನ್ ಅಂದರೆ ಏನು? ಎನರ್ಜಿ, ಬೆಳಕು. ಸೊ ರಾತ್ರಿ ಎಲ್ಲ ಕತ್ಲಾಗಿದ್ದು ಬೆಳಗ್ಗೆ ಸೂರ್ಯ ಹುಟ್ಟಿದ ತಕ್ಷಣ ಈ ಜಗತ್ತೆಲ್ಲ ಯಾವ ರೀತಿ ಬೆಳಕಾಗುತ್ತೋ ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಮನಸ್ಸಲ್ಲೂ ಅಷ್ಟೇ. ನೀವು ಅವ್ರ ಲೈಫಿಗೆ ಹೋದರೆ ಸಾಕು, ಅವ್ರು ತುಂಬ ಖುಷಿಯಾಗಿ ಹೋಗ್ತಾರೆ, ತುಂಬ ಹ್ಯಾಪಿಯಾಗಿ ಹೋಗ್ತಾರೆ. ಸೊ ಅದರಲ್ಲೇನು ಡೌಟೇ ಇಲ್ಲ. ಈಗ ನಿಮಗೆ ಇಷ್ಟವಾದ ವ್ಯಕ್ತಿ ನಿಮ್ಮ ಕಣ್ಣು ಮುಂದೆ ಬಂದರೆ ನೀವು ಯಾವ ರೀತಿ ಫೀಲ್ ಆಗ್ತೀರ? 10 ಜನ ನಿಮ್ಮ ಪಕ್ಕದಲ್ಲಿ ಇದ್ರೂ ಅವ್ರು ಯಾರೂ ನಿಮ್ಗೆ ಇಷ್ಟ ಆಗೋಲ್ಲ. ನೀವು ಪ್ರೀತಿಸಿದಂಥ ವ್ಯಕ್ತಿನೇ ನಿಮ್ಗೆ ಇಷ್ಟ ಆಗೋದು. ಅವ್ರು ಎಷ್ಟೇ ಚೆನ್ನಾಗಿರಲಿ, ಏನೇ ಇರಲಿ, ನಿಮ್ಮ ಮನಸ್ಸಿಗೆ ಯಾರು ಹತ್ರ ಆಗಿದ್ದಾರೋ ಅವ್ರನ್ನೇ ನೀವು ಇಷ್ಟಪಡೋದು, ಅವ್ರು ಇದ್ದಾಗಲೇ ಖುಷಿಯಾಗಿರೋದು.
ಅದು ಅವರಿಲ್ಲ ಅಂದ್ಬಿಟ್ಟು ನಿಮಗೆ 10 ಕೆ ಜಿ ಬಂಗಾರ ಕೊಟ್ರೂ ನಿಮ್ಮ ಪಕ್ಕದಲ್ಲಿ ನೀವು ಖುಷಿ ಇರಲ್ಲ. 1,00,00,000 ದುಡ್ಡು ನಿಮ್ಮ ಕೈಯಲ್ಲಿಟ್ಟರು ನೀವು ಖುಷಿಯಾಗಿರಲ್ಲ. 1,00,000 ಈಗಲೇ ಕೊಡ್ತೀನಿ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂದರೂ ನೀವು ಖುಷಿಯಾಗಿರಲ್ಲ. ಬಿಕಾಸ್ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆ ನೀವು ನಿಜವಾಗ್ಲೂ ನಿಜವಾದ ಪ್ರೀತಿಯನ್ನು ಅವ್ರಿಗೆ ಮನ್ಸು ಕೊಟ್ಬಿಟ್ಟಿದ್ರ. ಸೊ ಅದಕ್ಕೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಅಂದರೆ ನಿಮ್ಗೆ ತುಂಬ ಇಷ್ಟ. ಇಲ್ಲಿ ಕೆಲವರಂತೂ ಜಾಬ್ನ ಕಳ್ಕೊಂಡಿದ್ರ, ಮನಿ ಲಾಸ್ ಮಾಡ್ಕೊಂಡಿದ್ರ, ಪ್ರೀತಿಸಿದ ಹುಡುಗಿಗಾಗಿ ಎಲ್ಲವನ್ನೂ ಲಾಸ್ ಮಾಡ್ಕೊಂಡಿದ್ರ, ದುಡ್ಡನ್ನ ಕಳ್ಕೊಂಡಿದ್ರ, ಮನೇಲಿ ಪ್ರಾಬ್ಲಮ್ಸ್ ಅನುಭವಿಸ್ತಾರ. ಸೊ ಎಲ್ಲವೂ ಇದೆ. ಸೊ ನೀವು ತುಂಬ ಕಷ್ಟ ಅನುಭವಿಸ್ತಾ ಇದ್ದೀರಾ ನೋಡುವಂಥ ನನ್ನ ವ್ಯೂವರ್ಸು. ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡಿ ಅವ್ರು ಕೂಡ ಅಷ್ಟೇ ನೋವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಇವಾಗೆಲ್ಲ ರಿಗ್ರೆಟ್ ಫೀಲ್ ಆಗ್ತದೆ. ಇವಾಗ ಅವರು ಫೋನ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕಂತ ನಿಮ್ಮ ಜೊತೆ ತುಂಬ ಆತುರದಲ್ಲಿದ್ದಾರೆ. ನೋಡಿ, ಪೇಜ್ ಆಫ್ ಕಪ್ಸ್ ಅದೇ ಹೇಳೋದು ಈ ಟ್ಯಾರೆಟ್ ಕಾರ್ಡು. ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಜೊತೆ ಅರ್ಜೆಂಟಾಗಿ ಮಾತಾಡಬೇಕು, ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು. ಸೊ ಎಲ್ಲ ಮಾಡಬೇಕು ಅಂದ್ಕೊತಾರೆ. ಬಟ್ ಆದರೆ ಅವ್ರಿಗೆ ಅವ್ರ ಈಗೋ ಅಡ್ಡ ಬರ್ತದೆ, ಆ್ಯಟಿಟ್ಯೂಡ್ ಅಡ್ಡ ಬರ್ತದೆ. ನಾನು ಯಾಕೆ ಕಾಲ್ ಮಾಡಲಿ, ನಾನು ಯಾಕೆ ಮೆಸೇಜ್ ಮಾಡಲಿ, ಬಂದರೆ ಅವರೇ ಬರ್ತಾರೆ, ಅವರೇ ಮಾತಾಡ್ತಾರೆ, ಅವರೇ ಬರಲಿ, ಆಮೇಲೆ ನಾನು ಕಾಂಪ್ರಮೈಸ್ ಆಗೋಣ, ನಾನು ಮೊದಲು ಕಾಂಪ್ರಮೈಸ್ ಆಗೋದು ಬೇಡ ಅಂತ ನೀವು ಪ್ರೀತಿಸಿದಂಥ ವ್ಯಕ್ತಿ ಆಟ. ಬಟ್ ಇಷ್ಟೆಲ್ಲ ಆಟ ಇದ್ರೇನೋ ಅವ್ರಿಗೆ ಪ್ರೀತಿ ಮಾತ್ರ ಕಮ್ಮಿ ಆಗಿಲ್ಲ. ಅವರು ಒಂದರಿಂದನೇ ನಿಮ್ಮನ್ನು ಬೇಡ ಅಂತ ಇರೋದು. ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲಿ ಕೆಲವ್ರ ಲೈಫಲ್ಲಿ ಎಂಟ್ರ್ ಆಗಿದೆ. ಕೆಲವರು ಫ್ರೆಂಡ್ಸ್ ಹೇಳಿದ ಮಾತು ಕೇಳೋದಾಗಿರ್ಬೋದು, ಇನ್ನು ಕೆಲವರು ಫ್ಯಾಮ್ಲಿ ಮಾತನ್ನು ಕೇಳೋದಾಗಿರ್ಬೋದು, ಇನ್ನು ಕೆಲವರು ಅವ್ರ ರೆಸ್ಪಾನ್ಸಿಬಿಲಿಟಿ, ಜಾಬು, ಕೆರಿಯರ್ ಪ್ರಾಬ್ಲಮ್ಸ್ ಇದ್ರ ಮುಖಾಂತರ ಕೇಳ್ಕೊಂಡಿರ್ಬೋದು. ಇನ್ನು ಕೆಲವರು ಬೇಕಂತಲೇ ನೆಗ್ಲೆಕ್ಟ್ ಮಾಡೋದಾಗಿರ್ಬೋದು, ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳೋದಾಗಿರ್ಬೋದು. ಇನ್ನೂ ಹಲವಾರು ಥರ ಪ್ರಾಬ್ಲಮ್ಸ್ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಅಂದರೆ. ಇಲ್ಲಿ ನನಗೆ ಕೆಲವು ಗೊತ್ತಿರೋದು ಮಾತ್ರ ಹೇಳಿದ್ದೀನಿ, ಓಕೆನಾ. ದೆನ್ ನೋಡಿ, ನೈಟ್ ಆಫ್ ಕಪ್ಸ್ ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕಂತ ನಿಮ್ಮ ನಂಬರ್ ಎಲ್ಲ ಟೈಪ್ ಮಾಡ್ತಾರೆ, ನೋಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಆದರೆ ಕಾಲ್ ಮಾಡಲ್ಲ, ಸ್ಟಾಪ್ ಮಾಡ್ತಾರೆ. ಸುಮ್ಮನೆ ಮಿಸ್ ಕಾಲ್ ಕೊಟ್ಟು ಕಟ್ ಮಾಡೋದಾಗಿರ್ಬೋದು. ಇಲ್ಲಿ ಕೆಲವ್ರಿಗೆ ಸುಮ್ಮನೆ ಕಾಲ್ ಮಾಡಿ ಮಿಸ್ ಕಾಲ್ ಕೊಟ್ಟು ಕಟ್ ಮಾಡೋದಾಗಿರ್ಬೋದು. ಅಥವಾ ಕೆಲವರು ವ್ಯಕ್ತಿಗಳು ನಿಮ್ಮನ್ನು ಸುಮ್ಮನೆ ನೋಡೋಕ್ಕೆ ಬರೋದು, ನೀವು ಪ್ರೀತಿಸಿದಂಥ ವ್ಯಕ್ತಿ ಮತ್ತೆ ವಾಪಸ್ ಹೊರಟೋಗೋದು. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಅವರು ನಿಮಗೆ ಲೈಟಾಗಿ ಪ್ರೀತಿ ತೋರಿಸ್ತಾರೆ, ಮತ್ತೆ ವಾಪಸ್ ಹೊರಟೋಗ್ತಾರೆ. ಈ ರೀತಿ ಬಿಹೇವಿಯರ್ ಅವ್ರದ್ದಾಗಿದೆ. ಆದರೆ ನೀವಂದರೆ ಇಷ್ಟನೇ. ಇಲ್ಲಿ ಕೆಲವ್ರಿಗೆ ಇಲ್ಲಿ ಕಮಿಟ್ಮೆಂಟ್ ಕೊಟ್ಟಿಲ್ಲ, ಕಮಿಟ್ಮೆಂಟು ಕೊಡ್ಬೇಕು ಅನ್ಕೊತಾರೆ, ಹೇಳ್ತಾರೆ, ಬಟ್ ಆದರೆ ಕಮಿಟ್ಮೆಂಟೇ ಕೊಡೋಲ್ಲ, ಮತ್ತು ಅದರ ವಿಚಾರನೇ ಮರ್ತೋಗ್ತಾರೆ. ಸೊ ಆ ರೀತಿಯಲ್ಲೇ ಇದೆ. ಬಟ್ ಅವರಂತೂ ನಿಮ್ಮ ಜೊತೆ ಮಾತಾಡ್ಬೇಕು ಅಂದ್ಕೊಂಡಿದ್ದಾರೆ, ಮಾತಾಡ್ತಾರಲ್ಲ ಅವ್ರಿಗೆ ಬಿಟ್ಟಿದ್ದು. ನಿಮ್ಮ ಬಗ್ಗೆ ತುಂಬ ವಿಚಾರಗಳನ್ನ ತಿಳ್ಕೊತಾ ಇದ್ದಾರೆ. ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ನಿಮ್ಮ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ತಿಳ್ಕೊತಾ ಇದ್ದಾರೆ. 2 ಸೈಡ್ ಲವರ್ಸ್ ಆದ್ರೂ ಅಷ್ಟೇ. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರು ಅಷ್ಟೇ, ನೋ ಕಾಂಟ್ಯಾಕ್ಟಲ್ಲಿರೋರು. ನಿಮ್ಮ ಬಗ್ಗೆ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು, ಅವರು ನಿಮ್ಮ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ A to Z ತಿಳ್ಕೊತಾ ಇದ್ದಾರೆ. ನೋಡಿ, ಇಲ್ಲಿ 8 ಆಫ್ ಪೆಂಟಿಕಲ್ಸ್, ಒಬ್ಬ ವ್ಯಕ್ತಿ ಪೆಂಟಿಕಲ್ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾನೆ. ಸೊ ಅದೇ ರೀತಿ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ಇಲ್ಲಿ ಹೇಗೆ ಆ ವ್ಯಕ್ತಿ ಕೆತ್ತನೆ ಮಾಡ್ತಾ ಇದ್ದಾನೆ, ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ಒಂದೊಂದೇ ಇನ್ಫಾರ್ಮೇಷನ್ನ ನಿಮ್ಮ ಬಗ್ಗೆ ತಿಳ್ಕೊತಾ ಇದ್ದಾರೆ ಅಂತ ಅರ್ಥ. ಈ ಕಾರ್ಡ್ನ ಅರ್ಥ, ನೀವು ಪ್ರೀತಿಸಿದಂಥ ವ್ಯಕ್ತಿಗೆ 2 ಥರ ಮೈಂಡ್ ಸೆಟ್ಟು. ನಾನು ಹೇಳಿದ್ನಲ್ಲ, 2 ಆಫ್ ಪೆಂಟಿಕಲ್ಸ್. ಒಂದು ಕಡೆ ಅವ್ರ ಫ್ಯಾಮ್ಲಿ ಬೇಕು, ಇನ್ನೊಂದು ಕಡೆ ನೀವು ಬೇಕು. ಸೊ ಅವ್ರಿಗೆ ಅವ್ರ ಫ್ಯಾಮ್ಲಿ ಕಡೆನೂ ಅವ್ರು ಇರೋಕ್ಕಾಗ್ತಿಲ್ಲ, ನಿಮ್ಮ ಸೈಡು ಅವ್ರು ಇರೋಕ್ಕಾಗ್ತಿಲ್ಲ, ಜಗ್ಲಿಂಗ್ ಮಾಡ್ತಾಯಿದ್ರೆ. ಸೊ ಅದಕ್ಕೆ ಅವರು ನಿಮಗೆ ಕಮಿಟ್ಮೆಂಟ್ ಕೊಡ್ತಿಲ್ಲ, ಮ್ಯಾರೇಜ್ ಅಕ್ಸೆಪ್ಟ್ ಕೊಡ್ತಿಲ್ಲ, ಈ ಥರ. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರು ಅಷ್ಟೇ, ನೀವಿಬ್ಬರು ಒಂದಾಗೋಕ್ಕೆ ಇದೇ ಒಂದು ಪ್ರಾಬ್ಲಮ್. ಥರ್ಡ್ ಪಾರ್ಟಿ ಸಿಚುವೇಶನ್, ಫ್ಯಾಮಿಲಿ ಪ್ರಾಬ್ಲಮ್ಸು, ಸೊಸೈಟಿ ಪ್ರಾಬ್ಲಮ್ಸು. ಯಾಕೆ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಎಲ್ಲ ಈಗ ಬಿಹೇವ್ ಮಾಡ್ತಾರೆ? ಇನ್ನೊಬ್ರಿಗೋಸ್ಕರನೇ ಅವ್ರು ಕೂಡ ಈ ಥರ ಮಾಡ್ತಾರೆ. ನಿಮಗೇನೋ ಅವರೇ ಬೇಕು, ಅವ್ರಿಗೂ ಅಷ್ಟೇ ನೀವೇ ಬೇಕು. ಬಟ್ ಆದರೂ ಇಲ್ಲಿ ಇನ್ನೊಬ್ರಿಗೋಸ್ಕರ ಅಂದ್ಕೊಂಡು ನಿಮ್ಮನ್ನು ನೀವು ನೋವು ಪಡ್ಕೊತಾಯಿದ್ರೆ, ಇಲ್ಲಿ ನೀವು ಕೂಡ ನೋವು ಪಡ್ತಾಯಿದ್ರೆ, ಅಲ್ಲಿ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ಅವ್ರನ್ನವರು ನೋವು ಪಡ್ಕೊತಾಯಿದ್ರೆ. ಇದರಲ್ಲಿ ನಿಮ್ಮದೇನು ತಪ್ಪಿಲ್ಲ ಬಿಡಿ. ನೀವು ಪ್ರೀತಿಸಿದಂಥ ವ್ಯಕ್ತಿ ಎಫರ್ಟ್ಸ್ ಆಗ್ತಾಯಿಲ್ಲ ಅಷ್ಟೇ. ಅವ್ರ ಸೈಡ್ನಿಂದ ಫುಲ್ ಎಫರ್ಟ್ಸ್ ಬಂದರೆ ನೀವಿಬ್ಬರು ಆದಷ್ಟು ಬೇಗ ಪರ್ಮನೆಂಟ್ ರಿಯೂನಿಯನ್ ಆಗೋಗ್ತೀರ, ಅದರಲ್ಲಿ ಡೌಟೇ ಇಲ್ಲ. ನೋಡಿ, ಅವ್ರು ಕೂಡ ಅಷ್ಟೇ, ಎಷ್ಟೆಲ್ಲ ನೋವಾದ್ರೂ, ಎಷ್ಟೆಲ್ಲ ಕಷ್ಟ ಆದ್ರೂ ಮತ್ತೆ ನೀವೇ ಅವ್ರ ಲೈಫಲ್ಲಿ ಕಾಂಪ್ರಮೈಸ್ ಆಗಲಿ ಅಂತ ಅವ್ರು ಕಾಯ್ತಾ ಇದ್ದಾರೆ. ಏಸ್ ಆಫ್ ವಾಂಡ್ಸ್, ನ್ಯೂ ಬಿಗಿನಿಂಗ್ಸ್. ಅವರೇ ಕಾಲ್ ಮಾಡೋದಕ್ಕೆ, ಮೆಸೇಜ್ ಮಾಡೋಕ್ಕೆ ತುಂಬ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ, ತುಂಬ ತಯಾರಿ ಮಾಡ್ಕೊತಾ ಇದ್ರೆ. ಬಟ್ ಆದರೆ ಅವರು ಅದಕ್ಕೆ ಆ್ಯಕ್ಷನ್ ತಗೊತಾ ಇಲ್ಲ. ಇಲ್ಲಿ ನೋಡಿ, ಬರೀ ವಾಂಡ್ಸ್ ಇದೆ ಕೈಯಲ್ಲಿ, ಬರೀ ಚಿಗುರ್ತಾ ಇದೆ ಅಷ್ಟೇ, ಒಣಗೋಗಿರೋದು. ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಮನಸ್ಸಲ್ಲಿ ಕೂಡ ಅಷ್ಟೇ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ ಅವ್ರ ಮೈಂಡಲ್ಲಿ ಥಾಟ್ಸ್ ಬರ್ತಾಯಿದೆ ಅಷ್ಟೇ, ಯೋಚನೆಗಳು. ಬಟ್ ಆದರೆ ಅವ್ರ ಕಾಲು ಮೆಸೇಜು ಏನು ಮಾಡ್ತಿಲ್ಲ.
ಈ ಕಾರ್ಡಲ್ಲಿ ಹೇಗಿದೆಯೋ ಅದೇ ಥರ ಅಷ್ಟೇ. ನೀವು ಪ್ರೀತಿಸಿದಂಥ ವ್ಯಕ್ತಿ ಮೈಂಡ್ ಥಾಟ್ಸಲ್ಲಿ ಯೋಚನೆಗಳು ಬರ್ತದೆ, ಬಟ್ ಆದರೆ ಏನು ಆ್ಯಕ್ಷನ್ ಇಲ್ಲ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಧೈರ್ಯ ಸಾಕಾಗ್ತಲ್ಲ. ಒಂದು ಅವ್ರ ಫ್ಯಾಮ್ಲಿ ಹತ್ರ ನಿಮ್ಮ ವಿಚಾರನ ಹೇಳ್ತಾ ಇಲ್ಲ, ಇನ್ನೊಂದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅವ್ರ ಫ್ಯಾಮ್ಲಿಯಲ್ಲಿ ಹೇಳಿದರೆ ನಿಮ್ಮಿಂದ ಪರ್ಮನೆಂಟ್ ದೂರ ಆಗಬೇಕಾಗುತ್ತೆ. ನಿಮ್ಮಿಬ್ಬರಿಗೂ ಕ್ಯಾಸ್ಟ್ ಇರ್ಬೋದು, ಕಲ್ಚರ್ ಇರ್ಬೋದು, ಏಜ್ ಡಿಫ್ರೆನ್ಸ್ ಇರ್ಬೋದು, ಸೊ ಈ ಬೇರೆ ಎಲ್ಲ ವಿಚಾರಗಳು ಡಿಫ್ರೆನ್ಸ್ ಇರ್ಬೋದು. ಮದುವೆ ಆಗ್ದಿರ ಟೂ ಸೈಡ್ ಲವರ್ಸ್ಗಾದ್ರೆ. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರು ಅಷ್ಟೇ. ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ನಿಮ್ಮ ಗಂಡ ಆಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ಅವರು ನಿಮ್ಮ ಹತ್ರ ಮಾತಾಡೋದಕ್ಕೆ ಅವ್ರಿಗೆ ಧೈರ್ಯ ಕಮ್ಮಿ ಇದೆ. ಸೊ ಅವ್ರು ಮಾಡಿರೋಂಥ ತಪ್ಪುಗಳಿಂದ ಅವರು ನಿಮ್ಮ ಹತ್ರ ಇವಾಗ ಮಾತಾಡೋಕ್ಕೆ ಅವ್ರಿಗೆ ಧೈರ್ಯ ಸಾಕಾಗ್ತಿಲ್ಲ. ಸೊ ಅವರು ನಿಮ್ಮನ್ನು ನೋವು ಕೊಟ್ಟರು, ನಿಮಗೆ ಹರ್ಟ್ ಮಾಡಿದ್ರು, ನಿಮ್ಮಿಂದ ಬೇಕಂತಲೇ ದೂರ ಮಾಡಿದ್ರು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅದನ್ನೇ. ಸೊ ಇವಾಗ ನಾನು ಹೆಂಗೆ ನಿಮಗೆ ಫೋನ್ ಮಾಡಲಿ, ಕಾಲ್ ಮಾಡಲಿ, ಮೆಸೇಜ್ ಮಾಡಲಿ ಅಂತ ಅವರು ತುಂಬ ಯೋಚನೆ ಮಾಡ್ತಾಯಿದ್ರು. ನೀವು ಪ್ರೀತಿಸಿದಂಥ ವ್ಯಕ್ತಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವಾಗ ತುಂಬ ಯೋಚನೆ ಮಾಡ್ತಾಯಿದ್ರು. ನೋಡಿ, 5 ಆಫ್ ಪೆಂಟಿಕಲ್ಸನ್ನು ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಇನ್ನೊಬ್ಬ ವ್ಯಕ್ತಿ ಮುಂದೆ ಬಿಟ್ಟು ಆ ವ್ಯಕ್ತಿನ ಬಿಟ್ಟು ಹೋಗ್ತಾನೆ. ಹಂಗೆ ಇದು ಹಿಂದೆ ಬರ್ತಾ ಇರೋದು ನೀವು, ಮುಂದೆ ಹೋಗ್ತಾ ಇರೋದು ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ. ಸೊ ನೀವು ಅವ್ರನ್ನ ಎಷ್ಟೇ ಫಾಲೋ ಮಾಡಿದ್ರು, ಅವ್ರನ್ನ ಎಷ್ಟೇ ರಿಕ್ವೆಸ್ಟ್ ಮಾಡ್ತಾರೋ ಎಲ್ಲ ಮಾಡ್ತಾಯಿದ್ರು, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಕ್ಯಾರೆ ಅಂದ್ರೆ ನಿಮ್ಮ ಕಡೆ ರೆಸ್ಪೆಕ್ಟ್ ಕೊಡಿದ್ರೆ ಮುಂದಕ್ಕೆ ಹೋಗ್ತಾರೆ. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ನು, ಫೈನಾನ್ಷಿಯಲ್ ಪ್ರಾಬ್ಲಮು, ಫ್ಯಾಮಿಲಿ ಪ್ರಾಬ್ಲಮ್ಸು, ಪರ್ಸ್ನಲ್ ಇಶ್ಯೂಸು. ಸೊ ಅದನ್ನೆಲ್ಲ ನಿಮ್ಗೆ ಹೇಳ್ಬೋದು. ನೀವು ಪ್ರೀತಿಸಿದಂಥ ವ್ಯಕ್ತಿ ಹೇಳ್ತಾ ಇಲ್ಲ. ಸೊ ನಿಮ್ಗೆ ಹೇಳಿದರೆ ನೀವು ಸಾಲ್ವ್ ಮಾಡಿಬಿಡ್ತೀರ. ಆದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಆ ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಪ್ರಾಬ್ಲಮ್ಸ್ ಏನು ಹೇಳ್ತೀರ ಅವ್ರ ಪಾಡ್ಗೆ ಅವರು ಸೈಲೆಂಟ್ ಆಗಿದ್ದಾರೆ. ಸೊ ಇದರಿಂದ ನಿಮ್ಗೆ ಹರ್ಟ್ ಆಗ್ತಾಯಿದೆ ಅಂತ ಅವ್ರಿಗಿನ್ನೂ ಗೊತ್ತಾಗ್ತಾ ಇಲ್ಲ. ಹರ್ಟ್ ಮಾಡ್ತಾಯಿದ್ದಾರೆ, ಅರ್ಥ ಆಗ್ತಾಯಿದೆ, ಬಟ್ ಆದರೂ ಸೈಲೆಂಟ್ ಆಗಿದ್ದೋಗಿದ್ದಾರೆ. ಸೊ ಇದೆಲ್ಲ ನೆನಪುಗಳನ್ನ ಅವ್ರು ಮಾಡ್ಕೊತಾ ಇದ್ದಾರೆ. ನಿಮಗೆ ಫೋನ್ ಮಾಡಬೇಕಂತ ಅವರು ಕೂಡ ಅಷ್ಟೇ ಕಾಲೆಲ್ಲ ಪಿಕ್ ಮಾಡ್ತಾಯಿದ್ದಾರೆ, ಬಟ್ ಆದರೆ ಆ್ಯಕ್ಷನ್ ಇಲ್ಲ. ನೋಡಿ, ನಿಮಗೆ ಕಾಲ್ ಅವ್ರು ಮೆಸೇಜ್ ಮಾಡಬೇಕು, ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಏನೋ ಒಂಥರ ಕಾಂಟ್ಯಾಕ್ಟ್ ಮಾಡಬೇಕು, ಡೈರೆಕ್ಟಾಗಾದರೂ ಹೋಗಿ ಮಾತಾಡಬೇಕು ಅನ್ಕೊತಾರೆ. ಮತ್ತು ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್, ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನೋ ಒಂದು ಬಂದು ಸ್ಟಾಪ್ ಆಗಿಬಿಡ್ತಾ ಇದ್ದಾರೆ. ಕಾಲ್ ಮಾಡ್ತಾರಾ ಅಂತ ನಾನು ಕೇಳಿದೆ ಈ ರೀಡಿಂಗಲ್ಲಿ. ಕಾಲ್ ಅವ್ರ ಮೆಸೇಜು ಏನಾದ್ರು ವಾಟ್ಸಪ್, ಇನ್ಸ್ಟಾಗ್ರಾಮ್ಸ್ ಎಲ್ಲ ಮಾಡ್ತಾರ ಅಂದರೆ ಮಾಡ್ತಾಯಿಲ್ಲ. ನೋಡಿ, 2 ಆಫ್ ಸಾರ್ಟ್ಸು ಮಾಡಬೇಕನ್ನೋ ಒಂದು ಇಂಟೆನ್ಷನಲ್ಲಿದ್ದಾರೆ, ಥಾಟ್ಸಲ್ಲಿದ್ದಾರೆ, ಯೋಚನೆಯಲ್ಲಿದ್ದಾರೆ, ಡೈರೆಕ್ಟ್ ಮೀಟ್ ಮಾಡಬೇಕು ಎಲ್ಲ ಇದೆ. ಬಟ್ ಆದರೆ ಮತ್ತೆ ಕನ್ಫ್ಯೂಷನ್ಗೆ ಬರ್ತಾರೆ, ಮತ್ತು ಅವ್ರ ಕೆಲಸನ ಅವ್ರು ನೋಡ್ಕೊತಾರೆ. ನೋಡಿ, 7 ಆಫ್ ವಾಂಡ್ಸು ಮತ್ತು ಈ ಎಲ್ಲ ವಿಚಾರಗಳು ಮತ್ತೆ ಮಾರ್ತೋಗಿ ಅವ್ರ ಕೆಲಸನ ಅವ್ರು ನೋಡ್ಕೊಂಡು ಅವ್ರ ಜೀವನದ ಮೇಲೆ ಅವ್ರು ಫೋಕಸ್ ಆಗ್ತಾರೆ. ಇಲ್ಲಿ ನೀವು ಅವ್ರನ್ನ ಪದೇ ನೆನಪು ಮಾಡ್ಕೊಂಡು ನೀವು ಇಲ್ಲಿ ದುಃಖ ಪಡ್ತಾಯಿದ್ರು. ಸೊ ಇಲ್ಲಿ ಒಂದೇ ಪ್ರಾಬ್ಲಮ್ಮು, ನಿಮ್ಮ ವ್ಯಕ್ತಿಯಿಂದ ನಿಮ್ಗೆ ಏನಾದರೂ ಆ್ಯಕ್ಷನ್ಸ್ ಬಂದರೆ ಸಾಕು. ನೋಡಿ, ನಿಮ್ಮ ವ್ಯಕ್ತಿ ನಿಮ್ಮನ್ನು ಸ್ಪೈ ಮಾಡ್ತಾಯಿದ್ದಾರೆ. ಅಂದರೆ ನಿಮ್ಮ ಫೋಟೋಸ್ ನೋಡೋದಾಗಿರ್ಬೋದು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ, ಅಂದರೆ ನಿಮ್ಮ ಮೆಮೊರೀಸು, ಫೋಟೋಸು. ಸೊ ಇದೆಲ್ಲ 2 ಸೈಡ್ ಲವರ್ಸ್ಗೆ. ಇನ್ನು ಮದುವೆಯಾಗಿ ಸಪ್ರೇಷನ್ ಆಗಿರೋರು ಅಷ್ಟೇ, ವಾಟ್ಸಪ್ ಅಕೌಂಟ್ಸಲ್ಲಿ ನಿಮ್ಮ ಬಗ್ಗೆ ತಿಳ್ಕೊತಾರೆ, ಅಥವಾ ನಿಮ್ಮ ಬಂಧು ಮಿತ್ರರ ಹತ್ರ ನಿಮ್ಮ ಬಗ್ಗೆ ತಿಳ್ಕೊಳೋದಾಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರ ಹತ್ರ ನಿಮ್ಮ ಇನ್ಫಾರ್ಮೇಷನ್ ಪ್ರತಿಯೊಂದು ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ನ ನೀವು ಪ್ರೀತಿಸಿದಂಥ ವ್ಯಕ್ತಿ ತಿಳ್ಕೊತಾ ಇದ್ದಾರೆ. ಫೋನ್ ಮುಖಾಂತರ ಆಗಿರ್ಬೋದು, ಅಥವಾ ಡೈರೆಕ್ಟ್ ಕಾಲ್ ಮುಖಾಂತರ ಆಗಿರ್ಬೋದು, ಯಾವುದೋ ಒಂದ್ರ ಮುಖಾಂತರ ನಿಮ್ಮ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಕೆಲವ್ರು ಇರ್ತಾರೆ ಇಲ್ಲಿ ಫೇಕ್ ಅಕೌಂಟ್ಸ್ ಮೂಲಕನೂ ಪ್ರತಿಯೊಬ್ಬರು ಐಡಿಸ್ನ ಚೆಕ್ ಮಾಡ್ತಾ ಇರ್ತಾರೆ. ನೋಡಿ, ನೀವು ಪ್ರೀತಿಸಿದಂಥ ವ್ಯಕ್ತಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದನ್ನು ಆದಷ್ಟು ರಿಯೂನಿಯನ್ ಆಗಬೇಕಂತ ತುಂಬ ಟ್ರೈ ಮಾಡ್ತಾಯಿದ್ರೆ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಇರೋದ್ರಿಂದ ನಿಮ್ಮಿಬ್ಬರು ರಿಯೂನಿಯನ್ ಆಗ್ತಾಯಿಲ್ಲ. ಸೊ ನಿಮ್ಮ ವ್ಯಕ್ತಿಗೆ ನಿಮ್ಮನ್ನು ಕಂಡ್ರೆ ತುಂಬ ಪ್ರೀತಿ, ಹೇಳಲಾಗದಷ್ಟು ಪ್ರೀತಿ ಇದೆ. ಸೊ ಅದಕ್ಕೆ ಅವರು ಕಾಲು ಅಥವಾ ಮೆಸೇಜು, ವಾಟ್ಸಪ್ ಕಾಂಟ್ಯಾಕ್ಟ್, ಇನ್ಸ್ಟಾಗ್ರಾಮ್ ಏನೋ ಮಾಡಬೇಕಂತ ತುಂಬ ಟ್ರೈ ಮಾಡ್ತಾಯಿದ್ರು. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮಗೆ ಕಾಲು, ಮೆಸೇಜ್ ಏನೋ ಮಾಡಬೇಕಂತ ಅವ್ರ ಯೋಚನೆಗಳು ಬರ್ತಾಯಿದೆ. ಬಟ್ ಆದರೆ ಅವ್ರ ಕೈಯಿಂದ ಆ್ಯಕ್ಷನ್ ಇಲ್ಲ ಅಷ್ಟೇ. ಅವ್ರು ಕಾಲ್ ಅಥವಾ ಮೆಸೇಜು ವಾಟ್ಸಪ್ಪಲ್ಲಿ ಮಾಡ್ತಾರಂದರೆ ಇಲ್ಲ ಅಂತ ಹೇಳ್ಬೋದು ನಾನಾದರೆ. ಆದರೆ ಅವ್ರಿಗೆ ಮಾಡಬೇಕು ಅಂತ ಇಂಟೆನ್ಷನ್ ಮಾತ್ರ ಬರ್ತಾಯಿದೆ. ಓಕೆನಾ? ಫೋನ್ ಕಾಲು ಅಥವಾ ಕಮ್ಯುನಿಕೇಷನ್ ಮಾಡಬೇಕಂತ ಇಂಟೆನ್ಷನ್ಸ್, ಆಲೋಚನೆಗಳು ಮನಸ್ಸಲ್ಲಿ ಬರ್ತಾಯಿದೆ ಹೊರತು ಮಾಡಬೇಕಂತ ಡಿಸಿಷನ್ ತೊಗೊತಲ್ಲ. ನೋಡಿ, ಇಲ್ಲಿ ಕಿಂಗ್ ಇದೆ, ಕಪ್ಸ್ ಇದೆ. ಇಲ್ಲಿ ಕಪ್ನಿಂದ ಈಗ ಸಣ್ಣ ಕಪ್ಪಿಗೆ ಸುರಿಬೇಕು, ಬಟ್ ಆದರೆ ಆ ವ್ಯಕ್ತಿಯಿಂದ ನೋ ರಿಪ್ಲೈ. ಸೊ ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೊಡೋಷ್ಟೇ, ನೀವು ಅವ್ರ ಹತ್ರ ಇಲ್ಲ. ಸೊ ಅದಕ್ಕೆ ಅವ್ರು ಕಮ್ಯುನಿಕೇಷನ್ ಮಾಡ್ತಾರಲ್ಲ, ರಿಪ್ಲೈ ಕೊಡ್ತಾಯಿಲ್ಲ. ನೀವೇ ಕಾಂಪ್ರಮೈಸ್ ಆಗಿ ನಿಮ್ಮ ವ್ಯಕ್ತಿನ ಬದಲಾಯಿಸ್ಕೊಳ್ಳಿ. ಓಕೆನಾ? ಸೊ ಇದು ಜನರಲ್ ಟ್ಯಾರೋ ಟ್ರೀಡಿಂಗ್ ಆಗಿರುತ್ತೆ ಅಷ್ಟೇ. ನಿಮಗೆ ಲೈಫಿಗೆ ರೆಸನೇಟ್ ಆಯಿತು, ಕನೆಕ್ಟ್ ಆಯಿತು ಅಂದರೆ ತಗೊಳ್ಳಿ. ಹಾಗೆ ನನ್ನ ಚಾನಲ್ ಎಲ್ಲ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ರೆಸನೇಟ್ ಆದರೆ ಮಾತ್ರ ಈ ರೀಡಿಂಗ್ ನೋಡಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಓಕೆನಾ?